ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇವತ್ತು ಸುಮಾರು 2 ಗಂಟೆಯಿಂದ 6 ಗಂಟೆಯವರೆಗೆ ಪೂಜೆಗೆ ಅವಕಾಶ ಮಾಡಿಕೊಡಲಾಗಿದೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಗೆ ನಿನ್ನೆ ಕೋರ್ಟ್ ಅನುಮತಿ ಕೊಟ್ಟಂತ ಬೆನ್ನಲ್ಲೇ ಇದರ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆ ಮಾಡೋದಕ್ಕೆ ಅವಕಾಶ ಸಿಕ್ಕಂತ ಬೆನ್ನಲ್ಲೇ ಈಗ ಪೂಜೆ ಮಾಡೋದಕ್ಕೆ ಬಿಗಿ ಬಂದೋಬಸ್ತ್ನಲ್ಲಿ ಹೋಗುತ್ತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ದರ್ಗಾದ ಒಳಗಡೆ ಹೋಗುತ್ತಿರುವಂತಹ ದೃಶ್ಯ ಲಾಡ್ಲೆ ಮಶಾಕ್ ದರ್ಗಾ ಕಲಬುರಗಿ ನೋಡಿ. ಆಳಂದ ಪಟ್ಟಣಕ್ಕೆ ಯಾವುದೇ ವೆಹಿಕಲ್ಗಳನ್ನು ಕೂಡ ಬಿಡ್ತಾ ಇಲ್ಲ, ಸಾಕಷ್ಟು ಬಿಗಿ ಭದ್ರತೆಯನ್ನು ಒದಗಿಸಲಾಗಿರೋದು. ಈ ಬೆನ್ನಲ್ಲಿ ಪೂಜೆ ಮಾಡೋದಕ್ಕೆ ಹೋಗುತ್ತಿರುವಂತಹ ನೇರ ದೃಶ್ಯಾವಳಿಗಳನ್ನ ಗಮನಿಸಿದ್ದೀವಿ. ಎಲ್ಲರಿಗೂ ಕೂಡ ಅವಕಾಶ ಇಲ್ಲ, ಕೆಲವು ಮಂದಿಗೆ ಮಾತ್ರ ಅವಕಾಶ. ಶಿವಲಿಂಗ ಪೂಜೆಗೆ ಎಂಟ್ರಿ ಕೊಡ್ತಾ ಇರುವಂತಹ ಲೈವ್ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮಹಾಶಿವರಾತ್ರಿ ಹಿನ್ನೆಲೆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಜಟಾಪಟಿ ಹಿಂದೆಂದಲೂ ಕೂಡ ನಡೀತಾ ಇತ್ತು. ಇದರ ಬೆನ್ನಲ್ಲಿ ಆ ಒಂದು ಪ್ರಕರಣ ಕೋರ್ಟ್ಗೆ ಹೋಗಿತ್ತು. ಈ ಸಂದರ್ಭದಲ್ಲಿ ವಾದ ಮತ್ತು ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ಶಿವಲಿಂಗ ಪೂಜೆ ಮಾಡೋದಕ್ಕೆ ಅನುಮತಿಯನ್ನ ನಿನ್ನೆ ಕೊಡಲಾಗಿತ್ತು. ಮಧ್ಯಾಹ್ನ 2 ರಿಂದ 6 ಗಂಟೆವರೆಗೂ ಶಿವಲಿಂಗ ಪೂಜೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಈ ಬೆನ್ನಲ್ಲಿ ಇಡೀ ಆಳಂದ ಪಟ್ಟಣದಲ್ಲಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಆಳಂದ ಪಟ್ಟಣಕ್ಕೆ ಯಾವುದೇ ವಾಹನಗಳನ್ನು ಕೂಡ ಬಿಟ್ಟಿಲ್ಲ. ಇದು ಹಿಂದೂ ಧರ್ಮದ ಹಿಂದೂಗಳ ಅತಿ ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ. ಓಂ ಪ್ರಕಾಶ್, ಈಗ ಕೋರ್ಟ್ ಅನುಮತಿ ಕೊಟ್ಟಿರುವ ಮೇರೆಗೆ ಈಗ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದೆ ಟೀಮ್. 15 ಜನ ಹೋಗೋದಕ್ಕೆ ಅವಕಾಶ ಇದೆ. ಯಾರೆಲ್ಲ ಹೋಗ್ತಿದ್ದಾರೆ, ಅಲ್ಲಿನ ಸಿಚುವೇಶನ್ ಅನ್ನ ಎಕ್ಸ್ಪ್ಲೇನ್ ಮಾಡೋದಾ? ಶ್ರುತಿ, ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಕೋರ್ಟ್ ಅನುಮತಿ ನೀಡಿರುವಂತದ್ದು. ಅಂದ್ರೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಾಗಿ ಹಿಂದೂಗಳಿಗೆ ಒಟ್ಟು 15 ಜನರು ಹೋಗಿ ಪೂಜೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ನೀಡಿರುವಂತದ್ದು. ಅದರಂತೆ ಈಗ ಒಟ್ಟು 10 ಜನ ಏನು ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಟ್ಟು 10 ಜನ ಹಿಂದೂ ಮುಖಂಡರು ಲಾಡ್ಲೆ ಮಶಾಕ್ ದರ್ಗಾದ ಆವರಣದ ಒಳಗಡೆ ಎಂಟ್ರಿ ಆಗಿರುವಂತದ್ದು, ಪೂಜೆ ಸಲ್ಲಿಸೋದಕ್ಕೆ ತೆರಳಿರುವಂತದ್ದು. ಆಳಂದ ತಾಲೂಕಿನ ಕಡಗಂಚಿ ಮಠದ ಏನು ವೀರಭದ್ರ ಶಿವಾಚಾರ್ಯರು ಮತ್ತೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾದಂತಹ ಲಿಂಗರಾಜಪ್ಪ ಜೊತೆಗೆ ಆಳಂದನ ಏನು ಬಿಜೆಪಿ ಮುಖಂಡರಾದಂತಹ ಹರ್ಷಾನಂದ್ ಗುತ್ತೇದಾರ್ ಸೇರಿದಂತೆ ಒಟ್ಟು 10 ಜನರು ಕೂಡ ಏನು ಆ ಕಲಬುರಗಿಯಿಂದ ಆಳಂದ ಪಟ್ಟಣಕ್ಕೆ ಆಗಮಿಸಿ ಪೂಜೆ ಸಲ್ಲಿಸೋದಕ್ಕೆ ತೆರಳಿರುವಂತದ್ದು. ಆಳಂದ ಪಟ್ಟಣದ ಏನು ಲಾಡ್ಲೆ ಮಶಾಕ್ ದರ್ಗಾದ ಸುತ್ತಮುತ್ತಲು ಈಗ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ಕೂಡ ಏರ್ಪಡಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಕೋರ್ಟ್ ಆದೇಶದಂತೆ ಏನು 15 ಜನರಿಗೆ ಅವಕಾಶ ಇತ್ತು ತೆರಳೋದಕ್ಕೆ. ಆದ್ರೆ ಕಳೆದ ಬಾರಿ ಏನು ಪೂಜೆ ಸಲ್ಲಿಸೋದಕ್ಕೆ ತೆರಳಿದಂತ ಇನ್ನೂ ಕೆಲ ಬಿಜೆಪಿ ಮುಖಂಡರು ಇವತ್ತು ಬರೋದಕ್ಕೆ ಆಗದೆ ಅಂತ ಹಿನ್ನೆಲೆಯಲ್ಲಿ ಕೇವಲ 10 ಜನರು ಮಾತ್ರ ಪೂಜೆ ಸಲ್ಲಿಸೋದಕ್ಕೆ ತೆರಳಿರುವಂತದ್ದು. ಕೋರ್ಟ್ನ ಆದೇಶದಂತೆ ಅಂದ್ರೆ ಲಾಸ್ಟ್ ಟೈಮ್ ಕೋರ್ಟ್ಗೆ ಏನು ಒಂದು 15 ಜನರ ಹೆಸರು ಮತ್ತೆ ಅವರ ವಿಳಾಸ ಸಬ್ಮಿಟ್ ಮಾಡಿದ್ರು. ಅವರೆಲ್ಲರೂ ಕೂಡ ಬಾರದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಹೋಗ್ತಾ ಇರುವಂತವರ ಹೆಸರು, ಆಧಾರ್ ಕಾರ್ಡ್ ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನ ಮಾಡಿ ಪೊಲೀಸರು ಇದೀಗ ಆ 10 ಜನ ಮುಖಂಡರಿಗೆ ಸ್ವಾಮೀಜಿ ಸೇರಿ 10 ಜನರನ್ನ ಒಳಗಡೆ ಬಿಟ್ಟಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಳಗಡೆ ತೆರಳಿ ಅಂದ್ರೆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸುವಂತ ಕೆಲಸ ಕಾರ್ಯ ಆಗುತ್ತೆ. ಅಂದ್ರೆ ಹಿಂದೂ ಮುಖಂಡರು ಮತ್ತೆ ಕಡಗಂಚಿ ಮಠದ ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಈ ಒಂದು ಪೂಜೆ ನಡೆಯುತ್ತೆ. ಪೂಜೆಗೆ ಬೇಕಾದಂತ ಎಲ್ಲ ಸಾಮಗ್ರಿಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಬಹಳ ಪ್ರಮುಖವಾಗಿ ಏನು ಗಂಗಾ ಜಲವನ್ನ ತೆಗೆದುಕೊಂಡು ಬಂದಿರುವಂತದ್ದು, ಹಾಲು, ಬಿಲ್ವ ಪತ್ರೆ ಸೇರಿದಂತೆ ಪೂಜೆಗೆ ಏನೆಲ್ಲ ವಸ್ತುಗಳು ಬೇಕು ಅದೆಲ್ಲವನ್ನೂ ಕೂಡ ಈಗ ತೆಗೆದುಕೊಂಡು ಹೋಗಿ ಪೂಜೆ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ನಿರಂತರವಾಗಿ ಒಳಗಡೆ ರಾಘವ ಚೈತನ್ಯ ಶಿವಲಿಂಗಕ್ಕೆ ಏನು ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಎಲ್ಲ ರೀತಿಯಾದಂತಹ ಕಣ್ಗಾವಲನ್ನು ಕೂಡ ಇಟ್ಟಿರುವಂತದ್ದು. ಅಂದ್ರೆ ಬಹಳ ಪ್ರಮುಖವಾಗಿ ಕೋರ್ಟ್ ಒಂದು ಸೂಚನೆಯನ್ನು ನೀಡಿರುವಂತದ್ದು. ಅಲ್ಲಿರುವಂತಹ ಏನು ಆ ಪೂಜೆಗೆ ಅವಕಾಶ ಕೇಳಿದ್ರಿ, ಅಲ್ಲಿ ಕೇವಲ ಪೂಜೆಯನ್ನ ಮಾತ್ರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಓಕೆ ಓಂ ಪ್ರಕಾಶ್, ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ವಾಯ್ಸ್ ಬ್ರೇಕ್ ಆಗ್ತಿದೆ. ಸದ್ಯ ದೃಶ್ಯ ನೋಡ್ತಾ ಇದ್ದೀರಿ. ಲಾಡ್ಲೆ ಮಶಾಕ್ ದರ್ಗಾ
ಅಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಹಿಂದೂಗಳು ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಅನುಮತಿ ಸಿಗಬೇಕು ಅನ್ನೋ ಕಾರಣದಿಂದ ಕೋರ್ಟ್ ಅನುಮತಿ ಕೊಟ್ಟಿದೆ. 15 ಜನ ಹೋಗಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಇತ್ತು. ಬಟ್ 15 ಜನರ ಪೈಕಿ ಕೆಲವರಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಅಲ್ಲಿಗೆ 10 ಜನ ಒಳಗಡೆ ಪ್ರವೇಶ ಪಡೆದುಕೊಳ್ತಾ ಇರುವಂತಹ ನೇರ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಬರೀ ಹಿಂದೂಗಳಿಗೆ ಮಾತ್ರ ಶಿವರಾತ್ರಿ ಹಬ್ಬದಂದು ಪೂಜೆ ಮಾಡೋದಕ್ಕೆ ಅವಕಾಶನ ಅಂದ್ರೆ ಇಲ್ಲ. ಅಲ್ಲಿ ಉರುಸ್ ಆಚರಣೆಗೂ ಕೂಡ ಅವಕಾಶ ಸಿಕ್ಕಿತ್ತು. ಅವರಿಗೆ ಅವಕಾಶ ಸಿಗುತ್ತೆ ಅಂದ್ರೆ ನಮಗೂ ಅವಕಾಶ ಬೇಕಲ್ಲ ಅನ್ನೋ ಕಾರಣಕ್ಕೆ ಹಿಂದೂಗಳು ಕೋರ್ಟ್ ಮೆಟ್ಟಿಲು ಹತ್ತಿದ್ದ ಕಾರಣ ಕೋರ್ಟ್ ಅನುಮತಿಯ ಮೇರೆಗೆ ಈಗ ಪೂಜೆ ಸಲ್ಲಿಸೋದಕ್ಕೆ 10 ಜನರ ತಂಡ ಒಳಗಡೆ ಪ್ರವೇಶ ಪಡೆದುಕೊಳ್ತಾ ಇದೆ. ಅತಿ ಹೆಚ್ಚಿನ ಭದ್ರತೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರ ಕಟ್ಟೆಚ್ಚರ, ಜೊತೆಗೆ ಕಾಕಿ ಸರ್ಪಗಾವಲು, ಅದರ ಮಧ್ಯದಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಕೆಲ ಪ್ರಮುಖರು ಒಳಗಡೆ ಪ್ರವೇಶ ಪಡೆದುಕೊಳ್ತಾ ಇರುವಂತಹ ನೇರ ದೃಶ್ಯಗಳನ್ನ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯ ಒಳಗಡೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಇತ್ತು. ಅದರಂತೆ ಈಗ 2:35 ಸಮಯ ಈಗ ಒಳಗಡೆ ಪ್ರವೇಶ ಪಡೆದುಕೊಳ್ತಾ ಇರುವಂತಹ ನೇರ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಆಳಂದ ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿರುವಂತಹ ರಾಘವ ಚೈತನ್ಯ ಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಅನುಮತಿ ನೀಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಹಿರೇಮಠ ಅವರು ಅರ್ಜಿ ಸಲ್ಲಿಸಿದ್ರು. ಅದರಂತೆ ಅನುಮತಿ ಸಿಕ್ಕಿದೆ. ನ್ಯಾಯಮೂರ್ತಿ ಆರ್ ನಟರಾಜ್ ಅವರಿದ್ದ ನ್ಯಾಯಪೀಠ ಈ ಅರ್ಜಿ ವಿಚಾರಣೆ ನಡೆಸಿತ್ತು. 26ರಂದು 2 ಗಂಟೆಯಿಂದ 6 ಗಂಟೆ ಅಂದ್ರೆ ಇವತ್ತು 2 ಗಂಟೆಯಿಂದ ಮಹಾಶಿವರಾತ್ರಿ ದಿನ 2ರಿಂದ 6 ಗಂಟೆಯವರೆಗೂ ಪೂಜೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇವತ್ತು ಸುಮಾರು 2 ಗಂಟೆಯಿಂದ 6 ಗಂಟೆಯವರೆಗೆ ಪೂಜೆಗೆ ಅವಕಾಶ ಮಾಡಿಕೊಡಲಾಗಿದೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಗೆ ನಿನ್ನೆ ಕೋರ್ಟ್ ಅನುಮತಿ ಕೊಟ್ಟಂತ ಬೆನ್ನಲ್ಲೇ ಇದರ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆ ಮಾಡೋದಕ್ಕೆ ಅವಕಾಶ ಸಿಕ್ಕಂತ ಬೆನ್ನಲ್ಲೇ ಈಗ ಪೂಜೆ ಮಾಡೋದಕ್ಕೆ ಬಿಗಿ ಬಂದೋಬಸ್ತ್ನಲ್ಲಿ ಹೋಗುತ್ತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ದರ್ಗಾದ ಒಳಗಡೆ ಹೋಗುತ್ತಿರುವಂತಹ ದೃಶ್ಯ ಲಾಡ್ಲೆ ಮಶಾಕ್ ದರ್ಗಾ ಕಲಬುರಗಿ. ನೋಡಿ, ಆಳಂದ ಪಟ್ಟಣಕ್ಕೆ ಯಾವುದೇ ವೆಹಿಕಲ್ಗಳನ್ನು ಕೂಡ ಬಿಡ್ತಾ ಇಲ್ಲ. ಸಾಕಷ್ಟು ಬಿಗಿ ಭದ್ರತೆಯನ್ನು ಒದಗಿಸಲಾಗಿರೋದು. ಈ ಬೆನ್ನಲ್ಲಿ ಪೂಜೆ ಮಾಡೋದಕ್ಕೆ ಹೋಗುತ್ತಿರುವಂತಹ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಿದ್ದೀವಿ. ಎಲ್ಲರಿಗೂ ಕೂಡ ಅವಕಾಶ ಇಲ್ಲ, ಕೆಲವು ಮಂದಿಗೆ ಮಾತ್ರ ಅವಕಾಶ. ಶಿವಲಿಂಗ ಪೂಜೆಗೆ ಎಂಟ್ರಿ ಕೊಡ್ತಾ ಇರುವಂತಹ ಲೈವ್ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮಹಾಶಿವರಾತ್ರಿ ಹಿನ್ನೆಲೆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಜಟಾಪಟಿ ಹಿಂದೆಂದಲೂ ಕೂಡ ನಡೀತಾ ಇತ್ತು. ಇದರ ಬೆನ್ನಲ್ಲಿ ಆ ಒಂದು ಪ್ರಕರಣ ಕೋರ್ಟ್ಗೆ ಹೋಗಿತ್ತು. ಈ ಸಂದರ್ಭದಲ್ಲಿ ವಾದ ಮತ್ತು ಪ್ರತಿವಾದವನ್ನ